ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಜನಸಾಗರವೇ ಆಗಮಿಸ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, 100ಕ್ಕೂ ಹೆಚ್ಚು ಗಣ್ಯರು ಭಾಗಿಯಾಗಲಿದ್ದಾರೆ. ಕ್ರಿಕೆಟಿಗ ಅನಿಲ್ ಕುಂಬ್ಳೆ, ಗಾಯಕ ಶಂಕರ್ ಮಹದೇವನ್, ನಟ ಪವನ್ ಕಲ್ಯಾಣ್ ಸೇರಿ ಹಲವರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಅನೇಕರು ಪಾದಯಾತ್ರೆ ಮೂಲಕ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಒಂದು ಮಾರ್ಗದ ಮೂಲಕವಾಗಿ ಬರ್ತಾ ಇದ್ದಾರೆ. ವಾಹನಗಳನ್ನು ತೆಗೆದುಕೊಂಡು ಕೆಲವರು ಬರ್ತಾ ಇದ್ರೆ, ಇನ್ನು ಕೆಲವರು ಸ್ಕೇಟಿಂಗ್ ಮೂಲಕ ಬರ್ತಾ ಇದ್ದಾರೆ. ಹೀಗೆ ಅನೇಕರು ತಮ್ಮ ಭಕ್ತಿಯನ್ನು ಪರಾಮರ್ಶೆ ಮಾಡೋದಕ್ಕೆ, ತಮ್ಮ ಭಕ್ತಿಯನ್ನು ಇಲ್ಲಿ ಸಮರ್ಪಣೆ ಮಾಡಿಕೊಳ್ಳೋದಕ್ಕೆ ಅಂತ ಅನೇಕರು ಆಗಮಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಭಾಗಿಯಾಗಲಿದ್ದಾರೆ. ನಟ ಪವನ್ ಕಲ್ಯಾಣ್ ಸೇರಿ ಹಲವರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಅನಿಲ್ ಕುಂಬ್ಳೆ ಆದಿಯಾಗಿ ಅನೇಕ ಪ್ರತಿಷ್ಠಿತರು ಈಗಾಗಲೇ ಅಯೋಧ್ಯೆಗೆ ಬಂದು ಕಾಲಿಟ್ಟಿದ್ದಾರೆ. It's been a long cherished prayer of everyone for the last 500 years. I think finally it is coming into reality. We are very happy. It's like an extension of a celebration for the last, I think finally nation could see what exactly is going to, the Pran Pratishtha, which has been a long cherished dream of the entire nation. So I'm very glad that I'm a part of this. It's been a long cherished the whole country, not only the whole country, the whole world is waiting for this moment. And we are so happy, excited, and we feel blessed that we are state guests to be part of this. I think the biggest event that's happened in history of India. And me and my wife, we really feel blessed and honored that we have the blessings of Lord Sri Ram. Looking forward to seek blessings and praying for not only my family, my friends, but for the entire world.